ದೇಶದ ಅರ್ಥವ್ಯವಸ್ಥೆ ಹದಗೆಡುತ್ತೆ ಅಂತ ಹೇಳಿ ನಮ್ಮ LOP ನಾಯಕರಾದಂಥ ರಾಹುಲ್ ಗಾಂಧಿಯವರು 5-6 ತಿಂಗಳ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ದೇಶದ ಅರ್ಥವ್ಯವಸ್ಥೆ ಮೇಲೆ ಅನಾನುಕೂಲವಾದಂಥ ಪರಿಣಾಮ ಬೀರುತ್ತೆ, ಈಗಲೇ ಸುಧಾರಿಸ್ಕೊಳ್ಳಿ, ಇನ್ನೂ ಟೈಮ್ ಇದೆ ಅಂತ ಹೇಳಿ ಯುದ್ಧ ಶುರು ಆಗೋಕ್ಕಿಂತ ಮುಂಚೆನೇ ಕರೆ ಕೊಟ್ಟಿದ್ದರು. ಆದರೆ ಅದಕ್ಕೆ ಯಾವುದೂ ಗಮನ ಕೊಡದೆ ಪಾಲಿಟಿಕ್ಸ್ನಲ್ಲಿ ತಲ್ಲಣ ಆದರು. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ. ಎಸ್, ಅಫ್ಕೋರ್ಸ್ ಎಲ್ಲನೂ ಕೂಡ ನಮ್ಮ ಇತಿಮಿತಿಯಲ್ಲೇ ನಾವು ದೇಶಕ್ಕೋಸ್ಕರ ಇತಿಮಿತಿಯಲ್ಲೇ ಬಳಸೋಣ. ಬಟ್ ಇದಕ್ಕೆ ಕಾರಣೀಭೂತರು ಯಾರು, ಯಾಕೆ ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂತು ಅನ್ನೋದು ಮೊದಲು ಚರ್ಚೆ ಆಗಬೇಕು. ಅವ್ರು ಕರೆ ಕೊಟ್ಟಿದ್ದಾರೆ, ಅವರು ಗಂಟೆ ಬಾರಿಸು ಅಂತಂದರೆ ನಮ್ಮ ದೇಶದಲ್ಲಿ ನಾವು ಗಂಟೆ ಬಾರಿಸ್ಬೇಕು. ಅವರು ಚಪ್ಪಾಳೆ ತಟ್ಟು ಅಂತಂದರೆ ನಾವು ಚಪ್ಪಾಳೆನ ತಟ್ಟಬೇಕು. ಅವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಬಳಸಬೇಡಿ ಅಂತ ಹೇಳ್ತಾ ಇದ್ದಾರೆ, ಅದನ್ನೂ ಕೇಳೋಣ. ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ. ಬಟ್ ನಮಗೆ ಬರೀ ಹೇಳೋದಾಯಿತು, ನೀವು ಅದನ್ನು ಮಾಡಿ, ನೀವು ಇದನ್ನು ಮಾಡಬೇಡಿ ಅಂತ ಹೇಳೋದಾಯಿತು. ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡ್ರು, ಅದು ದೊಡ್ಡ ಪ್ರಶ್ನೆ. ನೀವು ನೋಡಿದ್ದೀರಲ್ಲ, ಮಾಧ್ಯಮದಲ್ಲೇ ನಮಗೆ ತೋರಿಸಿದ್ದೀರಾ ಯಾವ ರೀತಿ ಟ್ರಂಪ್ ಅವರು US ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳನ್ನು ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದನ್ನು ತಾವೇ ಮಾಧ್ಯಮದಲ್ಲೇ ತೋರಿಸಿದ್ದೀರಾ. ಆ ರೀತಿ ಯಾರಾದರೂ ಅಂಗನವಾಡಿಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅಂಥವ್ರ ಮೇಲೆ ಕೇಸ್ ಹಾಕ್ತೀವಿ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನು ಬ್ಯಾನರ್ ಅಂತ ನನ್ನ ಫೋನ್ ಹೊತ್ತಲ್ಲಿ ತಗೊಂಡಿದ್ರು, ನಾನು ಮಾತಾಡೋಷ್ಟಿಗೆ ಕಟ್ಟಾಯಿತು. ಬ್ಯಾನರ್ಗೆ 1,000 ರೂಪಾಯಿ ಅಂತ ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಯಾವ ಅಂಗನವಾಡಿಯಿಂದನೂ ಹಣ ನಾವು ತೆಗೆದುಕೊಂಡಿಲ್ಲ. ನಾವು ಇದನ್ನು ನಮ್ಮ ಅಡ್ಮಿನ್ ಕಾಸ್ಟ್ನಲ್ಲಿ ನಮ್ಮ ಹೆಡ್ ಆಫೀಸ್ನಿಂದ ನಾವು ಇದನ್ನು ಬ್ಯಾನರ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಏನಾದರೂ ಈ ರೀತಿ ಆಗಿದೆ ಅಂತ ಯಾರಾದರೂ ಅದನ್ನು 1,000 ರೂಪಾಯಿ ಕಲೆಕ್ಟ್ ಮಾಡಿದರೆ, ಅದು ಯಾರೇ ಕಲೆಕ್ಟ್ ಮಾಡಿದ್ರು ಕೂಡ ಅವ್ರ ಮೇಲೆ ನಾವು ತನಿಖೆಯನ್ನು ಖಂಡಿತವಾಗ್ಲೂ ಮಾಡ್ತೀವಿ. ನಾನು ಕ್ಲಿಯರಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ನಾವು ಹೆಡ್ ಆಫೀಸ್ನಿಂದ ನಮ್ಮ ಅಡ್ಮಿನ್ ಕಾಸ್ಟ್ನಿಂದ ನಾವು ಇದಕ್ಕೆ ಖರ್ಚು ಮಾಡಿದ್ದೀವಿ. ತುಮಕೂರಿನಲ್ಲಿ ಸಾಧನಾ ಸಮಾವೇಶ ಮಾಡ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿನೇ ಅತ್ಯಂತ ಯಶಸ್ವಿಯಾಗಿ ಜನಸಾಮಾನ್ಯರಿಗೆ ಗ್ಯಾರಂಟಿಯನ್ನು ಕೊಟ್ಟಂಥ ಸರ್ಕಾರ, ಜೊತೆಯಲ್ಲಿ ಅಭಿವೃದ್ಧಿ ಮಾಡಿದಂಥ ಸರ್ಕಾರ. ಸೊ ಇದನ್ನೆಲ್ಲ ನಾವು ಒಂದು ಸಾಧನಾ ಸಮಾವೇಶ ಅಂತ ಬರುವಂಥ 25ನೇ ತಾರೀಕು ಬುಧವಾರ ದಿನದಂದು ತುಮಕೂರಿನಲ್ಲಿ ಮಾಡ್ತೀವಿ. ನನಗೆ ಅದ್ರ ಬಗ್ಗೆ ಗಮನಕ್ಕೆ ಇಲ್ಲ. ತಾವು ದಯಮಾಡಿ ನನಗೆ ಅದನ್ನು ಈಗ ಹೇಳಿದ್ದೀರಾ, ಅದು ಯಾರು ಮಾತಾಡಿದ್ದಾರೆ, ಯಾರು ಮಾಡಿದ್ದಾರೆ ಅದನ್ನು ಅವರ ಸಂಕಲ್ಪದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ವಿಶೇಷ ಏನು ಅಂದರೆ ಎಲ್ಲರೂ ಕೂಡ ಹೋಗಿ ಎಳ್ಳೆಣ್ಣೆಯನ್ನು ಅಭಿಷೇಕ ಅಂತ ಇದೆ, ಬೆಳಗಾವಿಯಲ್ಲೆಲ್ಲ ಇದೆ. ಇಲ್ಲಿ ಎಲ್ರಿಗೂ ಒಂದು ಅಭಿಷೇಕ ಮಾಡುವ ಅವಕಾಶ ಬೇಕು ಅಂತ ಹೇಳಿ ಈ ರೀತಿಯ ಒಂದು ಪ್ರಕ್ರಿಯೆ ಮಾಡ್ತಾರೆ. ಹಾಗಾದರೆ ಸರಿಯ ಒಂದು ಸಮಯ ಇವತ್ತು ವಿಶೇಷ ಏನಂದರೆ ಅಮಾವಾಸ್ಯೆ ಮತ್ತು ವೈಶಾಖ ಮಾಸ ಶನಿ ಪ್ರತಿಯೊಂದು ದಿವಸ ಪ್ರತಿಯೊಂದು ಬಹಳ ಕಷ್ಟ. 13 ವರ್ಷಕ್ಕೆ ಒಮ್ಮೆ ಈ ರೀತಿ ಸೈಕಲ್ ಚಕ್ರ ಅದರಿಂದಾಗಿ ಶನೀಶ್ವರ ದೇವರ ನಿಮಗೆ ಆಸಕ್ತಿಯಿಂದ ಹೋಗಿ ದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿ ದೇವರು